ನಿರಂತರವಾಗಿ ಆನ್ಲೈನ್ ಬೆಟ್ಟಿಂಗ್ ಕಂಪನಿ ನಡೆಸ್ತಾ ಇದ್ದ ಆರೋಪದ ಪ್ರಕರಣದಲ್ಲಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಅವರ ಮನೆಗಳು, ಕಚೇರಿ ಸೇರಿದ ಹಾಗೆ ದೇಶಾದ್ಯಂತ ಒಟ್ಟು 30 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶುಕ್ರವಾರ ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ವಿಧಾನಮಂಡಲದ ಅಧಿವೇಶನ ನಡೀತಾ ಇದ್ದ ಸಂದರ್ಭದಲ್ಲೇ ಈ ದಾಳಿ ನಡೆದಿದೆ. ಚಿತ್ರದುರ್ಗದ 6, ಬೆಂಗಳೂರಿನ 10, ಗೋವಾದ 5, ಹುಬ್ಬಳ್ಳಿ, ಮುಂಬೈ, ಜೋಧಪುರದ ತಲಾ 1 ಕಡೆ ಹಾಗೆ ಸಿಕ್ಕಿಂನಲ್ಲಿ 5 ಕಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಚಳ್ಳಕೆರೆಯ ಮನೆಯ ಮೇಲಿನ ದಾಳಿಯ ವೇಳೆ ವೀರೇಂದ್ರ ಮನೆಯಲ್ಲಿರಲಿಲ್ಲ. ಪರಿಶೀಲನೆ ಶುರುವಾದ ನಂತರ ಶಾಸಕರ ಸಹೋದರ ಕೆಸಿ ನಾಗರಾಜ್ ಅವರು ವಕೀಲರೊಬ್ಬರನ್ನ ಕರೆದುಕೊಂಡು ಬಂದರು. ಇಡಿ ಅಧಿಕಾರಿಗಳು ನಾಗರಾಜ್ ಅವರನ್ನ ಮಾತ್ರ ಒಳಗೆ ಕರೆಸಿ ವಕೀಲರನ್ನ ವಾಪಸ್ ಕಳಿಸಿದ್ರು. ವೀರೇಂದ್ರ ಮತ್ತು ಅವರ ಸೋದರರಾದ ಕೆಸಿ ತಿಪ್ಪೇಸ್ವಾಮಿ, ಕೆಸಿ ನಾಗರಾಜು ಅವರು ಕರ್ನಾಟಕ ಮತ್ತು ಗೋವಾದ ಹಲವು ಕಡೆ ಕ್ಯಾಸಿನೋ ಹಾಗೆ ವಿಡಿಯೋ ಗೇಮ್ ಸೆಂಟರ್ಗಳನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಕ್ರಮವಾಗಿ ಬೆಟ್ಟಿಂಗ್ ಗೇಮ್ಗಳನ್ನ ನಡೆಸ್ತಾ ಇರೋದ್ರ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಇದೆ. ದೂರನ್ನ ಆಧರಿಸಿ ದಾಳಿ ನಡೆಸಲಾಗಿದೆ ಅಂತ ಇಡಿ ಮೂಲಗಳು ಕನ್ಫರ್ಮ್ ಮಾಡಿವೆ. ಇನ್ನು ಕ್ಯಾಸಿನೋಗಳಲ್ಲಿ ಕಪ್ಪು ಹಣ ಹೂಡಿಕೆ ಆಗಿರೋದ್ರ ಬಗ್ಗೆ ಮಾಹಿತಿಗಳಿದ್ದು, ಆ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಶೋಧ ನಡೆಸಲಾಗ್ತಾ ಇದೆ. ಚಳ್ಳಕೆರೆಯಲ್ಲಿ ಶಾಸಕರಿಗೆ ಸೇರಿದಂತಹ 4 ಮನೆಗಳಲ್ಲಿ, ಆಪ್ತರ ಮನೆಗಳಲ್ಲಿ ಶೋಧ ನಡೆಸಲಾಗಿದೆ. ಶಾಸಕರ ಆಪ್ತರು, ಕುಟುಂಬದವರು, ಸೋದರರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಮೂಲಗಳು ಹೇಳಿವೆ. ಸಿಕ್ಕಿಂನಲ್ಲಿ ಸ್ಥಳೀಯರು ಆನ್ಲೈನ್ ಬೆಟ್ಟಿಂಗ್ ಹಾಗೆ ಕ್ಯಾಸಿನೋಗಳಲ್ಲಿ ಜೂಜಾಡುವುದಕ್ಕೆ ನಿಷೇಧ ಇದೆ. ಹೊರ ರಾಜ್ಯದ ಪ್ರವಾಸಿಗರು ಮಾತ್ರನೇ ಅಲ್ಲಿ ಜೂಜಿನಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ. ಆದರೆ ವೀರೇಂದ್ರ ಪಪ್ಪಿ ಅವರ ಕುಟುಂಬದ ಮಾಲೀಕತ್ವದ ಕಂಪನಿಗಳು, ಅವುಗಳ ಜೊತೆ ವ್ಯಾವಹಾರಿಕ ನಂಟು ಹೊಂದಿರೋ ಕಂಪನಿಗಳು ಸಿಕ್ಕಿಂ ನಿವಾಸಿಗಳಿಗೆ ಹೊರ ರಾಜ್ಯದ ವಿಳಾಸದ ಚೀಟಿಗಳನ್ನು ಕೊಟ್ಟು ಜೂಜಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವು. ಈ ಕಂಪನಿಗಳ ಮಧ್ಯೆ ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಗೋವಾದಲ್ಲಿನ ಕ್ಯಾಸಿನೋಗಳಲ್ಲಿ ಗಳಿಕೆಯಾದ ಹಣಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪು ಲೆಕ್ಕ ತೋರಿಸಿರೋದ್ರ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಮಾಹಿತಿ ಕೊಟ್ಟಿತ್ತು. ಶುಕ್ರವಾರದ ಶೋಧದ ವೇಳೆ ಈ ಕ್ಯಾಸಿನೋ, ಕ್ಲಬ್ ಹಾಗೆ ಗೇಮಿಂಗ್ ಸೆಂಟರ್ಗಳ ಹಣಕಾಸು ವ್ಯವಹಾರಗಳಿಗೆ ಸಂಬಂಧಪಟ್ಟ ಬ್ಯಾಂಕ್ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ತಿಳಿಸಿವೆ. ಇಡಿಯ ದೆಹಲಿ ಹಾಗೆ ಕೇಂದ್ರ ಕಚೇರಿ, ಬೆಂಗಳೂರು, ಗೋವಾ, ಮುಂಬೈ ಮತ್ತು ಕೋಲ್ಕತ್ತಾ ವಲಯ ಕಚೇರಿಗಳ ಸಹಯೋಗದಲ್ಲಿ ದಾಳಿ ನಡೆಸಲಾಗಿದೆ. ಇನ್ನು ಇದ್ರ ಬಗ್ಗೆ ವೀರೇಂದ್ರ ಅವರ ಸಹೋದರ ಕೆಸಿ ನಾಗರಾಜ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಬೆಂಗಳೂರಿಗೆ ನಾನು ಈಗ ಬಂದಿದ್ದೀನಿ, ಯಾವ ಕಾರಣಕ್ಕೆ ಶೋಧ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ತನಿಖೆಗೆ ನಾವು ಕೂಡ ರೆಡಿ ಆಗಿದ್ದೀವಿ. ವೀರೇಂದ್ರ ಅವರು ಶೀಘ್ರವೇ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲೆಲ್ಲಿ ಶೋಧ ನಡೆಸಿದ್ರು ಅಂತ ಹೇಳೋದಾದ್ರೆ, ಗೋವಾದ ಕ್ಯಾಸಿನೋ ಗೋಲ್ಡ್ ಓಷನ್ ರಿವರ್ಸ್, ಕ್ಯಾಸಿನೋ ಪಪ್ಪೀಸ್, ಕ್ಯಾಸಿನೋ ಪ್ರೈಡ್ ಓಷನ್, ಕ್ಯಾಸಿನೋ ಪ್ರೈಡ್ ಓಷನ್ 7, ಕ್ಯಾಸಿನೋ ಬಿಗ್ ಡ್ಯಾಡಿ, ಕ್ಯಾಸಿನೋ ಪ್ರೈಡ್, ಬೆಂಗಳೂರು ಮುಂಬೈನ ಕಿಂಗ್ 567, ರಾಜಾ 567, ಪಪ್ಪೀಸ್ 003, ರತ್ನ ಗೇಮಿಂಗ್ ಅನ್ನೋ ಆನ್ಲೈನ್ ಗೇಮಿಂಗ್ ಕಚೇರಿಗಳು, ಸಿಕ್ಕಿಂನಲ್ಲಿನ ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಮೇಘೇರ್ ಕ್ಯಾಸಿನೋ, ಮೇಫೇರ್ ಸ್ಪಾ ರೆಸಾರ್ಟ್ಸ್ ಅಂಡ್ ಕ್ಯಾಸಿನೋ, ಜೋಧ್ಪುರದಲ್ಲಿನ ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಚಳ್ಳಕೆರೆಯಲ್ಲಿನ ವೀರೇಂದ್ರ ಪಪ್ಪಿ ಮತ್ತು ಸೋದರರ 4 ಮನೆ, 1 ಕಚೇರಿ, ಚಿತ್ರದುರ್ಗದಲ್ಲಿ ಆಪ್ತರಿಗೆ ಸೇರಿದ 2 ಮನೆ, ಬೆಂಗಳೂರಿನ ಸಹಕಾರ ನಗರದಲ್ಲಿರೋ ವೀರೇಂದ್ರ ಅವರ ಮನೆಯಲ್ಲಿ ಶೋಧ ನಡೆಸಿದ್ರು. ಇದರ ಜೊತೆಗೆ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಅವರ ಸೋದರ ಅನಿಲ್ ಗೌಡ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಮಾಡಿದ್ದಾರೆ. ವೀರೇಂದ್ರ ಅವರ ಕಂಪನಿಗಳ ಪ್ರಕರಣದಲ್ಲೇ ಅನಿಲ್ ಗೌಡ ಅವರ ಮನೆಯಲ್ಲಿ ಶೋಧ ನಡೆಸಲಾಗಿರೋದು. ರಾಜರಾಜೇಶ್ವರಿ ನಗರದ ನಾಗರಭಾವಿ ಮತ್ತು ಪಾಪರೆಡ್ಡಿ ಪಾಳ್ಯದಲ್ಲಿನ 3 ಮನೆಗಳು ಹಾಗೆ 1 ಕಚೇರಿಯಲ್ಲಿ ಶೋಧ ನಡೆಸಲಾಗಿದೆ. ಇನ್ನು ವೀರೇಂದ್ರ ಪಪ್ಪಿ ಹಾಗೆ ಸೋದರರ ಮಾಲೀಕತ್ವದ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳನ್ನ ದುಬೈನಲ್ಲಿನ ಕೆಲವು ಕಂಪನಿಗಳ ಮೂಲಕ ನಿರ್ವಹಣೆ ಮಾಡಲಾಗ್ತಾ ಇದೆ. ಆದರೆ ಈ ಕಂಪನಿಗಳನ್ನ ಕಾಲ್ ಸೆಂಟರ್ನಂತೆ ತೋರಿಸಲಾಗಿದೆ ಅಂತ ಇಡಿ ಮೂಲಗಳು ಮಾಹಿತಿ ಕೊಟ್ಟಿವೆ. ಕೆಸಿ ತಿಪ್ಪೇಸ್ವಾಮಿ ದುಬೈನಲ್ಲಿ ಡೈಮಂಡ್ ಸಾಫ್ಟೆಕ್, TRS ಟೆಕ್ನಾಲಜೀಸ್ ಮತ್ತು ಪ್ರೈಮ್ 9 ಟೆಕ್ನಾಲಜೀಸ್ ಅನ್ನೋ 3 ಕಂಪನಿಗಳನ್ನ ನೋಂದಣಿ ಮಾಡಿಕೊಂಡಿದ್ದಾರೆ. ಈ 3 ಕಂಪನಿಗಳು ಭಾರತದಲ್ಲಿನ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳನ್ನ ನಿರ್ವಹಿಸ್ತಾ ಇದೆ ಅಂತ ವಿವರಿಸಿದೆ. ಭಾರತದಲ್ಲಿ ಗಳಿಕೆಯಾದ ಹಣದಲ್ಲಿ ಬಹುಪಾಲನ್ನ ಈ ಕಂಪನಿಗಳ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಅನೇಕ ಸೆಕ್ಷನ್ಗಳನ್ನ ಈ ಮೂಲಕ ಉಲ್ಲಂಘನೆ ಮಾಡಿರುವುದ್ರ ಬಗ್ಗೆ ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗೆ ನಿಮಗೆ ನೆನಪಿರಬಹುದು, ಈ ಹಿಂದೆ ಅಂದರೆ 2016ರ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಆಗ ಚಾಲ್ತಿಯಲ್ಲಿದ್ದ 500 ರೂಪಾಯಿ, 1000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಅಮಾನ್ಯ ಮಾಡಿತ್ತು. ಬದಲಿಗೆ 2000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಚಲಾವಣೆಗೆ ತಂದಿತ್ತು. ಡಿಸೆಂಬರ್ 16ಕ್ಕೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ವೀರೇಂದ್ರ ಅವರ ಮನೆಯಲ್ಲಿ ಶೋಧ ನಡೆಸಿದ್ರು. ಆಗ ಅವರ ಮನೆಯ ಸ್ನಾನಗೃಹದ ಗೋಡೆ ಒಳಗಡೆ ಅಡಗಿಸಿಟ್ಟಿದ್ದ ಕಪಾಟ್ನಲ್ಲಿ 5 ಕೋಟಿ ನಗದು ಪತ್ತೆಯಾಗಿತ್ತು. ಅದರಲ್ಲಿ 2000 ಮುಖಬೆಲೆಯ ನೋಟುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ವು. ಜೊತೆಗೆ 30 ಕೆಜಿಯಷ್ಟು ಚಿನ್ನ ಕೂಡ ಪತ್ತೆಯಾಗಿತ್ತು.
ಸೊ ಈಗ ಸದ್ಯಕ್ಕಂತೂ ಇಡಿ ಅಧಿಕಾರಿಗಳ ತನಿಖೆ ಮುಗಿದ ಮೇಲೆ ಕೆಸಿ ನಾಗರಾಜ್ ಹಾಗೆ ತಾಯಿ ರತ್ನಮ್ಮ ಅವರನ್ನ ಭೇಟಿ ಮಾಡಿ ಬೆಂಬಲಿಗರ ಜೊತೆ ಪಪ್ಪಿ ಮನೆಗೆ ತೆರಳಿದ್ದಾರೆ. ಇಡಿ ಅಧಿಕಾರಿಗಳು ವೀರೇಂದ್ರ ಮನೆಯಲ್ಲಿ ಇಂಚಿಂಚು ಬಿಡದೆ ಶೋಧವನ್ನ ಮಾಡಿದ್ದಾರೆ. ಮನೆಯಲ್ಲಿ ಸೂಟ್ ಕೇಸ್ ಕೂಡ ಬಿಡದೆ ಎಲ್ಲಾ ದಾಖಲೆ ಪರಿಶೀಲನೆಗಳನ್ನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ವೀರೇಂದ್ರ ಪಪ್ಪಿ ಸಹೋದರನ ಮನೆ ಮೇಲೆ ನಡೆದಂತಹ ದಾಳಿಯಲ್ಲಿ ಅಪಾರ ಪ್ರಮಾಣದ ವಿದೇಶಿ ಕರೆನ್ಸಿ, ಹಣ, ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ ಅಂತಾನೂ ತಿಳಿದು ಬಂದಿದೆ. ಇಡಿ ದಾಳಿ ವೇಳೆ ವೀರೇಂದ್ರ ಪಪ್ಪಿಗೆ ಸೇರಿದ 1 ಕೋಟಿ ವಿದೇಶಿ ಕರೆನ್ಸಿ ಸೇರಿದ ಹಾಗೆ 12 ಕೋಟಿ ಹಣ ಜಪ್ತಿ ಮಾಡಲಾಗಿದೆ. 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ, ಸುಮಾರು 10 ಕೆಜಿ ಬೆಳ್ಳಿ, 4 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ.